ಹೋಗ್ಬೇಕು ಅಂತ ಮಾಡೋ ಅಂಥದ್ದು ನಿಮ್ಗೆ ಡ್ಯೂಟಿ ರೀ. ಅದರಲ್ಲಿ ಫೇಲ್ಯೂರ್ ಆಗಿದ್ದೀರಾ ನೀವು. ಇವತ್ತು ಕಾಂಗ್ರೆಸ್ ಪಾರ್ಟಿ ಫೇಮಸ್, ರೈತರು ಸತ್ರೆ ಪರಿಹಾರಕ್ಕೋಸ್ಕರ ಸಾಯ್ತಾರೆ ಅಂತ ಹೇಳುವಂತ ಕಾಂಗ್ರೆಸ್ ಅವ್ರು ನೀವು. ಇವತ್ತು ಇಲ್ಲಿ ಸಾಯ್ತಾ ಇದ್ರೆ ಐದು ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ಸಾವಿನ ಮೇಲೆ ಸಮಾವೇಶ ಮಾಡಕ್ ಹೋಗಿದ್ದೀರಾ? ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ ಇವತ್ತು. ಮತ್ತೆ ಕಾಂಗ್ರೆಸ್ ಅವ್ರ ಚಟ ಹುಟ್ಟಿದೆ. ಎಲ್ಲ MLAಗಳು ಲೀಡರ್ಗಳು ಸಾಕ್ಷಿ ಕೊಡಿ, ಪಾಕಿಸ್ತಾನದಲ್ಲಿ ಹೋಗಿ ಬಾಂಬ್ ಹಾಕಿದೀರಾ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ. ಅಪ್ಪ, ಬಾಂಬ್ ಹಾಕೋದು ಅಲ್ಲಿ ಸೈನಿಕರು ಮಾಡ್ತಾವ್ರೆ. ಪುಣ್ಯಾತ್ಮ, ನಿಮ್ಮ ಬೆಂಗಳೂರಲ್ಲಿ ಬಂದ್ ನೋಡ್ರಿ ಕಾಂಗ್ರೆಸ್ ಅವರು. ಸಾಕ್ಷಿ ಬೇಕಾ ನಿಮ್ಗೆ? ಹಳ್ಳ ಬಿದ್ದಿರೋದು, ಕೊಚ್ಕೊಂಡು ಹೋಗಿರೋದು, ಸತ್ತಿರೋದಕ್ಕೆ ಡೆತ್ ಸರ್ಟಿಫಿಕೇಟ್ ತಂದು ಕೊಡೋಣ. 5 ಜನ ಸತ್ತವರಲ್ಲ, ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕಾ ನಿಮ್ಗೆ? ಸಾಕ್ಷಿ ಕಣ್ಣಿಲ್ವಾ ನಿಮ್ಗೆ? ಇವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಒಂದು ರೀತಿ ಲೂಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಬೆಂಗಳೂರಿಗೆ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಪ್ರತಿ ವರ್ಷ 7 ರಿಂದ 8 ಸಾವಿರ ಕೋಟಿ ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ, ನೀವೇನ್ ಕೊಟ್ಟಿದ್ದೀರಾ ಹೇಳಿ? ಮೊನ್ನೆ 8 ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದ್ರಿ, ಅದನ್ನ DK ಶಿವಕುಮಾರ್ ಎಲ್ಲ ಸುರಂಗಕ್ಕೆ ಹಾಕೊಂಡ್ಬಿಟ್ರು. ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ. ಇವರ ಆ ದುಡ್ಡನ್ನು ತಗೊಂಡೋಗ ಸುರಂಗಕ್ಕೆ ಹಾಕೊಂಡ್ಬಿಟ್ರು. ಇನ್ ಸುರಂಗ ಬರೋದ್ರೊಳಗಡೆ ಪ್ರಳಯ ಆಗೋತತಿ. ಇನ್ ಸುರಂಗ ಬರಕಾದ್ರೆ 20 ವರ್ಷನೋ 50 ವರ್ಷನೋ ಬೇಕು. ಇಲ್ಲಿ ಜನ ಸಾಯ್ತಾ ಇದ್ದಾರೆ ಇವತ್ತು. ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ಬೆಂಗಳೂರು ಮುಳುಗೋಗಿರೋದ್ರ ಬಗ್ಗೆ ಅವ್ರಿಗೆ ಒಂಚೂರು ಕರುಣೆ ಇಲ್ಲ. ಸಮಾವೇಶ ಮಾಡಕ್ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮುಖ್ಯಮಂತ್ರಿ ಏನ್ ಬಹಳ ದೊಡ್ಡದಾಗಿ ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು. ಅಪ್ಪ ಸಿದ್ದರಾಮಣ್ಣ, ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ನೀವ್ ಹೇಳಿದ್ರಿ DK ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಬಂದ್ರಿ, ಏನ್ ಹೇಳಿದ್ರಿ? ಮನೆ ಬಾಗಿಲಿಗೆ ಸರ್ಕಾರ, ನುಡಿದಂತೆ ಸರ್ಕಾರ, ಮನೆ ಬಾಗಿಲಿಗೆ ಅಂದ್ರು. ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಅವಾಂತರಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಆವು ಚೇಳುಗಳನ್ನ ಬಿಡ್ತಾ ಇದ್ದೀರಾ. ಇದಾ ಮನೆ ಬಾಗಿಲಿಗೆ ನಿಮ್ ಸರ್ಕಾರ? ನಾಚಿಕೆ ಆಗೋಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಇನ್ಮೇಲೆ ಇದು ಬೋಟಲ್ಲಿ DK ಶಿವಕುಮಾರ್ ಬೋಟಲ್ಲಿ ಅದೇನೋ ತೇಲ್ತಾ ಇದಾರಲ್ಲ, ಸ್ವಿಮ್ ಇನ್ಮೇಲೆ ನಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಬೇಡ, ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಪೂಲ್ಗಳಾಗ್ಬಿಟ್ಟಿದೆ. ಅಂತ ಒಂದು ಡೆವಲಪ್ಮೆಂಟ್ ಅನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡದಂತ ಗ್ರೇಟ್ ಕಾಂಗ್ರೆಸ್ ಅವರಿಗೆ ಇಡೀ ರಾಜ್ಯದ ಜನ, ಇಡೀ ಬೆಂಗಳೂರು ಜನ ಚೀಮಾರಿ ಆಗ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅಭಿವೃದ್ಧಿಗೆ ಅದನ್ನ ಹೇಳಿ. ನೀವು ಅಂಡರ್ಗ್ರೌಂಡ್ ಟನಲ್ ಅವೆಲ್ಲ ಬಿಟ್ಬಿಡಿ. ಬೆಂಗಳೂರಿಗೆ ಕಳೆದ 2 ವರ್ಷದಲ್ಲಿ ಏನ್ ಹಣ ಬಿಡುಗಡೆ ಮಾಡಿದ್ದೀರಿ? ನಿಮ್ಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ ರಾಜ್ಯದ ಜನ ತಿಳಿಸಿ. ಮತ್ತೆ ಕಳೆದ ಬಾರಿನೂ ನೀವು ಹೇಳಿದ್ರಿ ಇದೆಲ್ಲ ಮಾಡ್ತೀನಿ ಅಂತ. ಈ ಬಾರಿನೂ ಬಂದು ನಾಳೆ ಬರ್ತಾರೆ ಎಲ್ಲ. ನಾಳೆ ಬಂದ್ಬಿಟ್ಟು ಮುಂದಿನ ಬಾರಿ ಎಲ್ಲ ಸರಿ ಅಂತಾರೆ. ಮುಂದಿನ ಬಾರಿನೂ ಮಾಡಲ್ಲ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ತೊಲಗೋವರೆಗೂ, ಬೆಂಗಳೂರಲ್ಲಿ ಕಾಂಗ್ರೆಸ್ ತೊಲಗೋವರೆಗೂ ಇವರೇನು ಅಭಿವೃದ್ಧಿ ಮಾಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.